ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಹಣ್ಣು ಅವರಿಕಾಳ ಕರಿ ಇದೆ. ಇದಕ್ಕೆ ನಾವು ಡಬಲ್ ಬೀನ್ಸ್ ಅಂತೂ ಇಂಗ್ಲೀಷ್ ಒಳಗೆ ಹೇಳ್ತೀವಿ. ಇದು ರಿಚ್ ಇನ್ ಪ್ರೋಟೀನ್ ಇರ್ತೈತಿ. ಚಳಿಗಾಲದೊಳಗೆ ಇದನ್ನು ಜಾಸ್ತಿ ತಿಂತಾರೆ. ನಾವು ಬೇರೆ ಟೈಮ್ನಾಗ ಇದನ್ನು ತಿನ್ಬೇಕಂದ್ರೆ ಇದು ಒಣಗಿಸಿಟ್ಟಿದ್ದು ಸಿಗ್ತೈತಿಲ್ಲ. ರಾಜ್ಮಾ ಹೆಂಗೆ ನಾವು ಕಡ್ಲಿ ಕಾಳು ಹೆಂಗೆ ಸಿಗ್ತದಲ್ಲ ಹಂಗೆ ಇದ್ರದ್ದು ನಿಮಗೆ ಬೀನ್ಸ್ ಬೇಕಂದ್ರೆ ನೀವು ಮಾರ್ಕೆಟಿಂದ ತೊಗೋಬೋದು. ಇದು ರಿಚ್ ಇನ್ ಪ್ರೋಟೀನ್ ಇರ್ತೈತಿ. ಈ ರೆಸಿಪಿ ಹೆಂಗೆ ಮಾಡೋಣ ಅಂತೇಳಿ ಇವತ್ತು ನೋಡೋಣ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಅದನ್ನು ಬಿಡಿಸಿಟ್ಕೊಂಡೀನಿ. ಇದನ್ನು ನಾನು 2 ಸಿಟಿ ಹಾಕಿ ಆಮೇಲೆ ಈ ಕಲರ್ ಚೇಂಜ್ ಆಗ್ತಿರ್ತದೆ. ಆಮೇಲೆ 1 ಕುದಿಸಿದಂಥ ಬಟಾಟೆ ಇದಕ್ಕೆ ಯೂಸ್ ಮಾಡತ್ತೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಯೂಸ್ ಮಾಡತ್ತೀನಿ. ಮತ್ತು ಒಂದು ಉದ್ದಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ, ಒಂದು ಉದ್ದಗೆ ಹೆಚ್ಚಿರುವಂಥ ಟೊಮೆಟೊ. ಮಸಾಲೆಗೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಯೂಸ್ ಮಾಡತ್ತೀನಿ. ಒಣ ಮಸಾಲೆಗೆ ನಾನು ಚಕ್ಕಿ, ಕಾಳುಮೆಣಸು, ಸ್ವಲ್ಪ ಬಡೆ ಸೊಪ್ಪು, ಲವಂಗ, ಒಣಮೆಣಸಿನ್ಕಾಯಿ, ಪಲಾವ್ ಎಲೆ, ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಇದಕ್ಕೆ ಯೂಸ್ ಮಾಡತ್ತೀನಿ. ಆಮೇಲೆ ಇದಕ್ಕೊಂಚೂರು ಗರಂ ಮಸಾಲ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಉಪ್ಪು. ಮೊದಲಿಗೆ ಒಂದು ಬಾಣಲಿ ತೊಗೊಂಡೀನಿ. ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕಿದ್ಮೇಲೆ ನಾನು ಏನೇನು ಮಸಾಲೆ ತೋರಿಸಿದ್ನಲ್ಲ ಆ ಮಸಾಲೆ ಎಲ್ಲನೂ ಹಾಕಿ ಚಲೋ ತಂಗ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಚಲೋ ತಂಗ ಹುರಿರಿ. ಇದನ್ನು ನಿಮಗೆ ಇದೆಲ್ಲ ಮಸಾಲ ಹಾಕೋದು ಬೇಡ ಅಂತಂದ್ರೆ ನೀವು ಡೈರೆಕ್ಟ್ ಧನಿಯಾ ಪುಡಿ, ಗರಂ ಮಸಾಲ ಅದನ್ನೂ ಹಾಕೋಬೋದು. ಮತ್ತು ನಾನೇನು ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಅದು ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಸ್ವಲ್ಪ ಚಕ್ಕಿ ಮತ್ತು ಒಣ ಮೆಣಸಿನ್ಕಾಯಿ ಏನಿತ್ತಲ್ಲ ಅದನ್ನೆಲ್ಲ ಹಾಕತ್ತೀನಿ. ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಹಾಕತ್ತೀನಿ. ಹಾಕಿದ್ದನ್ನು ಚಲೋ ತಂಗ ಕಲಸ್ರಿ. ಆಮೇಲೆ ಒಂದು ಉದ್ದಗೆ ಉಳ್ಳಾಗಡ್ಡಿ ಇದಕ್ಕೆ ಹಾಕತ್ತೀನಿ. ಉಳ್ಳಾಗಡ್ಡಿ ಲೈಟಾಗಿ ಲೈಟ್ ಬ್ರೌನ್ ಆಗೋ ತನಕ ಇದನ್ನು ಚಲೋ ತಂಗ ಫ್ರೈ ಮಾಡಿರಿ. ಫ್ರೈ ಮಾಡಿದ್ಮೇಲೆ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದಲ್ಲ ಉದ್ದಗೆ ಅದನ್ನು ಇದಕ್ಕೆ ಹಾಕತ್ತೀನಿ. ಟೊಮೆಟೊ ಹಾಕಿದ್ರು ಹಾಕಲಿಲ್ಲ ಅಂದ್ರೂ ನಡೀತೈತಿ, ಯಾಕಂದ್ರೆ ಹುಣಸೆಹಣ್ಣು ನಾವು ಹಾಕತ್ತೀವಿ. ಇದಕ್ಕೆ ಸ್ವಲ್ಪ ಫ್ಲೇವರ್ ಚಲೋ ಬರ್ದಿದೆ ಅಂತೇಳಿ ನಾನು ಒಂದು ಟೊಮೆಟೊ ಹಾಕತ್ತೀನಿ. ಆಮೇಲೆ ಇದಕ್ಕೆ 1 ಕಪ್ ನಾನು ಹಸಿ ಕೊಬ್ಬರಿ ಹಾಕತ್ತೀನಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕತ್ತೀನಿ. ಇದಕ್ಕೆ ನಾವು ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕತ್ತೀನಿ. ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಇದಕ್ಕೆ ಹಾಕತ್ತೀನಿ. ನಾನೀಗ ಹಾಕಿದ್ರೆ ಚಲೋ ತಂಗ ಬೇಯ್ತೈತಿ. ಆಮೇಲೆ ರುಚಿನೂ ಚಲೋ ಆಗ್ತೈತಿ. ಇದನ್ನು ಚಲೋ ತಂಗ ಬೇಯಿಸ್ರಿ. ಜಾಸ್ತಿ ಏನು ಟೈಮ್ ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ಎಲ್ಲನೂ ಮಸಾಲೆ ಕೂಡ್ಕೊಂಡ್ರೆ ಸಾಕು. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿದ್ರೆ ರುಚಿ ಚಲೋ ಆಗ್ತೈತಿ. ನಾನು ಜಾಸ್ತಿ ಹಾಕತ್ತೀನಿ ಇದ್ರೊಳಗೆ. ಇದನ್ನು ಚಲೋ ತಂಗ ಹಿಂಗೆ ಫ್ರೈ ಮಾಡಿರಿ. ಆಮೇಲೆ ಇದು ಪೂರ್ತಿ ಆರೋ ತನಕ ವೇಟ್ ಮಾಡಿರಿ. ಆಮೇಲೆ ಇದನ್ನು ಮಿಕ್ಸಿ ಒಳಗೆ ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊರಿ. ನೀರು ಹಾಕಿದ್ರು ನಡಿತೈತಿ. ಅದಕ್ಕಂದ್ರೆ ನಾವು ಕರಿ ಮಾಡಾಯ್ತವಲ್ಲ ಅದಕ್ಕೆ ನೀರು ಬೇಕಾಗ್ತೈತಿ. ಈ ಟೈಪ್ ಆಗ್ಬೇಕು. ಇದನ್ನು ಮಿಕ್ಸಿ ಆದಮೇಲೆ ನಮ್ಗೆ ಸ್ವಲ್ಪ ಪೂರ್ತಿ ನುಣ್ಣಗೆ ರುಬ್ಕೊಳ್ಳೋಂಗೆ ಈ ಟೈಪ್ ಆಗ್ಬೇಕು ನೋಡ್ಕೊರಿ. ಇದಾದಮೇಲೆ ಡೈರೆಕ್ಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಯೊಳಗೆ ಒಂಚೂರು ಎಣ್ಣೆ ಹಾಕೊಳತ್ತೀನಿ ನಾನು. ಎಣ್ಣೆ ಹಾಕ್ಕೊಂಡು ಅದು ಚಲೋ ತಂಗ ಬಿಸಿ ಆದಮೇಲೆ ಒಂದು ಅರ್ಧ ಚಮಚಷ್ಟು ಸಾಸಿವೆ ಹಾಕತ್ತೀನಿ. ಇದಕ್ಕೆ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕತ್ತೀನಿ. ಒಂದು 5 ರಿಂದ 6 ಎಸಳಿನಷ್ಟು ಕರಿಬೇವು ಹಾಕತ್ತೀನಿ. ಅದಾದಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಮಸಾಲೆ ಡೈರೆಕ್ಟ್ ಹಾಕ್ರಿ. ಒಂಚೂರು ನೋಡಿರಿ ನಿಮ್ಗೆ ನೀರು ಎಷ್ಟು ಬೇಕಾದ್ರೆ ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಹಾಕ್ಬೋದು ನೀರು. ಇದನ್ನು ನಾವು ಒಂಚೂರು ಗಟ್ಟಿನ ಮಾಡ್ಕೊಳತ್ತೀನಿ ಅದಕ್ಕಂದ್ರೆ ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಎರಡಿಗೂ ಆಗಲಿ ಅಂತ ಕುದಿಸಿಟ್ಕೊಂಡಿರುವಂಥ ಡಬಲ್ ಬೀನ್ಸ್, ಆಮೇಲೆ ಒಂದು ಬಟಾಟೆಯನ್ನು ಕುದಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕತ್ತೀನಿ. ಹಾಕಿ ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿ ಮತ್ತು ಚೆಕ್ ಮಾಡಿರಿ. ನಿಮಗೆ ಅಂದ್ರೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ರಿ. ಆಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ನಾ ಖಾರ ಪುಡಿ ಹಾಕತ್ತೀನಿ. ಮತ್ತು ಅರ್ಧ ಚಮಚ ಅಷ್ಟು ಉಪ್ಪು ಹಾಕತ್ತೇನೆ. ನಂಗೆ ಉಪ್ಪು ಕಮ್ಮಿ ಅನ್ನಿಸ್ತಾ. ಆಗಲೇ ಆಲ್ರೆಡಿ ನಾ ಮಿಕ್ಸಿ ಹಾಕ್ಬೇಕಾದ್ರೂ ಹಾಕಿದ್ದೆ. ಮತ್ತು ಇದಕ್ಕೆ 1 ಚಮಚ ಅಷ್ಟು ಗರಂ ಮಸಾಲ ಹಾಕತ್ತೀನಿ. ನಿಮಗೇನಾದರೂ ಅದು ಎಲ್ಲ ಮಸಾಲೆ ಹುರಿದ ಬೇಡ ಟೈಮ್ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಧನಿಯಾ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್ ಅದನ್ನೆಲ್ಲ ಹಾಕಿದ್ರೂ ನಡಿತೈತಿ. ಮತ್ತು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ನಡಿತೈತಿ. ಆಮೇಲೆ ಇದೊಂದು 5 ರಿಂದ 8 ನಿಮಿಷ ಚಲೋ ತಂಗ ಕುದಿಸ್ರಿ. ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಮಸಾಲೆ ಆಲ್ರೆಡಿ ನಾನು ಚಲೋ ತಂಗ ಫ್ರೈ ಮಾಡ್ಕೊಂಡೀನಿ. ಮತ್ತು ಇವು ಬೀನ್ಸ್ ಮತ್ತು ಬಟಾಟೆ ಆಲ್ರೆಡಿ ಕುದ್ಬಿಟ್ಟಿರ್ತಾವೆ. ಆಮೇಲೆ ಇದಕ್ಕೆ ಕೊತ್ತಂಬರಿ ಹಾಕಿ ಇದು ರೆಸಿಪಿನ ನೀವು ಟ್ರೈ ಮಾಡಿರಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.